2023ನೇ ಸಾಲಿನ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮದಾಯಿ ದತ್ತಿಗಳ ವಿಧೇಯಕವನ್ನು ಪರಿಹರಿಸಬೇಕೆಂದು ಸೂಚಿಸುತ್ತೇನೆ. ಮಾಡ್ತೀನಿ. ಸಭಾಧ್ಯಕ್ಷರೇ, ಈ ಹಿಂದೆ ಈ ಬೆಳಗಾವಿ, ಕಾರವಾರ ಮತ್ತೆ ಧಾರವಾಡ ಇಲ್ಲೆಲ್ಲ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಅಂತಿತ್ತು. ಇದರಲ್ಲಿ ರಿಲಿಜಿಯಸ್, ನಾನ್ ರಿಲಿಜಿಯಸ್ ಎಲ್ಲ ಒಂದೇ ಆಕ್ಟ್ ಅಲ್ಲಿ ಇತ್ತು. ಅದರಲ್ಲಿ ಮುಜರಾಯಿ ಕೂಡ ಒಂದು ರಿಲಿಜಿಯಸ್, ನಾನ್ ರಿಲಿಜಿಯಸ್ ಎಜುಕೇಶನ್ ಟ್ರಸ್ಟ್ಗಳು ಮತ್ತೆ ಪ್ರೈವೇಟ್ ಟ್ರಸ್ಟ್ಗಳು ಹಾಗೆ ಫ್ಯಾಮಿಲಿ ಟ್ರಸ್ಟ್ ಇದೆಲ್ಲ ಕೂಡ ಇತ್ತು. ಆಮೇಲೆ ಹಿಂದೂ ಮುಜರಾಯಿ ಆಕ್ಟ್ ಬಂದಮೇಲೆ ಇದು ರಿಪೀಲ್ ಆಯಿತು, ಬಾಂಬೆದು ರಿಪೀಲ್ ಆಯಿತು. ರಿಪೀಲ್ ಆಗಿ ಇಷ್ಟು ವರ್ಷ ಆದರೂ ಕೂಡ ಈಗಲೂ ಕೂಡ ಇಲ್ಲಿ ಎಜುಕೇಶನ್ ಟ್ರಸ್ಟು ಅಥವಾ ಪ್ರೈವೇಟ್ ಟ್ರಸ್ಟು ಫ್ಯಾಮಿಲಿ ಟ್ರಸ್ಟ್ಗಳಿಗೆ ಈಗ ಅಸ್ತಿತ್ವದಲ್ಲಿ ಇಲ್ಲ. ಒಂದು ರಿನ್ಯೂವಲ್ ಮಾಡಬೇಕಾಗಲಿ ಅಥವಾ ಗ್ರಾಂಟ್ ತಗೋಬೇಕಾಗಲಿ ಸಮಸ್ಯೆ ಆಗ್ತಾ ಇದೆ, ವಿಶೇಷವಾಗಿ ಈ 3 ಜಿಲ್ಲೆಗಳಿಗೆ. ಪ್ಲಸ್ ಇದರಲ್ಲೂ ಇದು ಒಂದು ಸೇರುತ್ತೆ, ಯಾವುದು ಜಮಖಂಡಿನೂ ಒಂದು ಸೇರುತ್ತೆ, ಅದೇ ಒಂದು ಸಪರೇಟ್ ರಾಜ್ಯ ಆಗಿತ್ತು. ಅದಕ್ಕೆ ಮುಜರಾಯಿ ಆಸ್ ಇಟ್ ಈಸ್ ಹಾಗೆ ಉಳ್ಕೊಳ್ಳುತ್ತೆ. ಇದು ವಾಪಸ್ ತರ್ತೀವಿ ಬಾಂಬೆ ಆಕ್ಟ್. ಅವಾಗೇನಾಗುತ್ತೆ, ಇದೆಲ್ಲ ಈ ಎಜುಕೇಶನ್ ಟ್ರಸ್ಟು, ಪ್ರೈವೇಟ್ ಟ್ರಸ್ಟು, ಫ್ಯಾಮಿಲಿ ಟ್ರಸ್ಟು ಇವರಿಗೆಲ್ಲ ಕೂಡ ಅನುಕೂಲ ಆಗೋದಕ್ಕೆ ಇದು ತಂದಿದ್ದೀವಿ. ಸಭಾಧ್ಯಕ್ಷರೇ, ಇದನ್ನ ಅನುಮೋದನೆ ಮಾಡಿಕೊಡ್ಬೇಕು ಅಂತ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಹಿಂದೂ ಒಂದೇ ನಿಮಿಷ. ಈಗ ಎಷ್ಟೋ ದಿನದಿಂದ ರಿಜಿಸ್ಟ್ರೇಷನ್ ಆಗದೆ ಉಳಿದಾವಲ್ಲ ಅವು ಟ್ರಸ್ಟ್, ಅಂದ್ರೆ ರಿನ್ಯೂವಲ್ ಆಗ್ಲಿಲ್ಲದ್ದು, ಅದಕ್ಕೇನು ಪ್ರೊವಿಷನ್ ಇದೆ ಇದರಲ್ಲಿ? ಮೊನ್ನೆ ಬೆಲ್ಲದವರೇ, ಬಹುಶಃ ನಾವು ಮುಂಬೈ ಕರ್ನಾಟಕದವ್ರು ಏನಿದ್ದೀವಿ, ನಾವೆಲ್ಲರೂ ಈ ಒಂದು ಕೊರತೆ ಲೋಪ ಏನಾಗಿತ್ತು ಅದರ ವಿಕ್ಟಿಮ್ಸ್ ನಾವೆಲ್ಲ. ನಮ್ಮಲ್ಲಿ ಎಲ್ಲ ಶಾಲೆ, ಕಾಲೇಜು, ಟ್ರಸ್ಟು, ಆಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸು ಇವೆಲ್ಲ ಈ ಟ್ರಸ್ಟ್ ಆಕ್ಟ್ ಕೆಳಗನ ರಿಜಿಸ್ಟರ್ ಆಗಿದ್ದು. ಹಳೆ ಇದ್ದಿದ್ದು ಅಂತೂ ಎಲ್ಲ ಟ್ರಸ್ಟ್ ಆಕ್ಟ್ ಕೆಳಗನ. ಅದಕ್ಕೆ ಆಗಿರುವಂಥ ಸಮಸ್ಯೆಯನ್ನ ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ, ಎಂಡೋಮೆಂಟ್ ಸಚಿವರಿಗೆ ಅವ್ರ ಗಮನಕ್ಕೆ ತಂದಾಗ ಅದು ಯಾವುದೋ ಒಂದು ಹಂತದಲ್ಲಿ ಅವಸರದಲ್ಲಿ ಈ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಅನ್ನು ಸಹಿತ ರಿಪೀಲ್ ಮಾಡಿಬಿಟ್ಟಿದ್ರು. ಈಗ ಮತ್ತೆ ಅವರದನ್ನ ವಾಪಸ್ ಅದಕ್ಕೆ ಲೈಫ್ ಕೊಡೋದ್ರ ಮೂಲಕ ತಾವೇನು ಕೇಳಿದ್ರಲ್ಲ ಅವನ್ನೆಲ್ಲ ರಿನ್ಯೂವಲ್ ಮಾಡೋದಕ್ಕೆ, ರಿಜಿಸ್ಟ್ರೇಷನ್ ಮಾಡೋದಕ್ಕೆ, ಅವನ್ನ ಮಾನಿಟರ್ ಮಾಡೋದಕ್ಕೆ ನಮ್ಗೆ ಚಾರಿಟಿ ಕಮಿಷನರ್ ಇರ್ತಿದ್ರು. ಚಾರಿಟಿ ಕಮಿಷನರ್ ಮುಖಾಂತರ ಈ ಎಂಡೋಮೆಂಟ್ ಫಂಡ್ ನಮಗೆ ಬರ್ತಿತ್ತು. ಅದು ಎಲ್ಲವೂ ಸಹಿತ ಸ್ಟ್ರೀಮ್ಲೈನ್ ಆಗುತ್ತೆ. ಈ ಮುಂಬೈ ಕರ್ನಾಟಕದ ಜನರಿಗೆ, ಸಂಸ್ಥೆಗಳಿಗೆ ಒಂದು ಅನುಕೂಲವಾಗತಕ್ಕಂಥ ಒಂದು ಮಸೂದೆ ಇದು. ಇದನ್ನ ಒಪ್ಪಬೇಕು ಅಂತ ಕೇಳ್ತೇನೆ. ಇದನ್ನ ಏನು ರಿನ್ಯೂವಲ್ ಆಗ್ತಾವೋ ಅದಕ್ಕೇನು ಮತ್ತೆ ಪೆನಾಲ್ಟಿ ಇಟ್ಟಿರ್ನ? ಯಾಕಂದ್ರೆ ಸರ್ಕಾರದ ತಪ್ಪಿನಿಂದ ರಿನ್ಯೂವಲ್ ಆಗಿಲ್ಲ ಇಷ್ಟು ವರ್ಷ. ಈಗ ಮತ್ತೆ ಅದಕ್ಕೆ ರಿನ್ಯೂವಲ್ ಮಾಡ್ಬೇಕಾದ್ರೆ ಪೆನಾಲ್ಟಿ ಅಂದ್ರೆ ಅದ ದೊಡ್ಡ ಹರಾಸ್ಮೆಂಟ್ ಶುರುವಾಗುತ್ತೆ. ಪೆನಾಲ್ಟಿ ಪ್ರಶ್ನೆ ಬರಲ್ಲ, ಹಿಂದೆ ತಪ್ಪಾಗಿತ್ತು, ಈಗ ಸರ್ ಮಾಡಿದೀವಿ, ಪೆನಾಲ್ಟಿ ಆಗ್ತಿದೆ. ಅಧ್ಯಕ್ಷರೇ, ಇದೊಂದು ಏನಂದ್ರೆ ಈ ಬಾಂಬೆ ಟ್ರಸ್ಟ್ ಆಕ್ಟ್ ಏನಿದೆ ಅಲ್ಲಿ ಸಂಯುಕ್ತ ಸಂಸ್ಥೆಗಳಿವೆ, ದೇವಸ್ಥಾನಗಳಿವೆ, ಕಲ್ಯಾಣ ಮಂಟಪ ಇವೆ, ಎಜುಕೇಶನ್ ಇವು ಇದೆ. ಇವು ಕೆಲವೊಂದು ಸಲ ಏನಾಗ್ತದೆ, ಧಾರ್ಮಿಕ ದತ್ತಿ ಇಲಾಖೆದವರು ಇದು ದೇವಸ್ಥಾನ ನಮ್ಮದು ಅಂತ ಕ್ಲೇಮ್ ಮಾಡ್ತಾರೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತದೇ ಸ್ಕೂಲು, ಕಾಲೇಜು, ಹಿಂದೆಲ್ಲ ನಮ್ಮ ಈ ಕಡೆ ಎಲ್ಲ ಮಠಾಧೀಶರು, ದೇವಸ್ಥಾನ ಏನೋ ಹಿಂದೂ ಟ್ರಸ್ಟ್, ನಮ್ಮ ಮುಂಬೈ ಟ್ರಸ್ಟ್ ಆಕ್ಟ್ ಇತ್ತು, ಇವೆಲ್ಲ ಆ ಅಡಿಯಲ್ಲೇ ಬರ್ತಿತ್ತು. ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ಕೇಳ್ಕೋದೇನೆಂದ್ರೆ, ದೇವಸ್ಥಾನ ಮತ್ತು ಅದರ ಜೊತೆ ಕೂಡ ಒಂದು ಸಂಯುಕ್ತವಾದಂಥ ಒಂದು ಟ್ರಸ್ಟ್ ಇರೋದ್ರಿಂದ ಧಾರ್ಮಿಕ ದತ್ತಿಯಲ್ಲಿ ಆ ದೇವಸ್ಥಾನವನ್ನು ಕಸುವಂಥದ್ದು, ಯಾವ ರಾಜಕೀಯ ಒಂದು ದ್ವೇಷ ಸಾಧಿಸಲಿಕ್ಕೆ ಅನೇಕ ಸಂದರ್ಭಗಳಲ್ಲಿ ಇಂಥವಾಗ್ತವೆ. ಅದಕ್ಕೆ ಯಾವ ಸಂಯುಕ್ತ ಅದಾವು ಅದ್ರ ಮೇಲೆ ಅದಕ್ಕೆ ಹೊಸ ರಿಜಿಸ್ಟ್ರೇಷನ್ ಮಾಡಿ ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಬೇಕು ಸರ್ಕಾರ ವಿನಂತಿ ಮಾಡ್ಕೊಳ್ತೀವಿ. ಒಂದು ಮಿನಿಟ್ ಮಾನ್ಯ ಸಚಿವರೇ, ಇದೇನ್ ಟ್ರಸ್ಟ್ಗಳು ಇರ್ತಾವ, ಯಾರ ಹಿಂದೆ ಟ್ರಸ್ಟಿ ಇದ್ರು ಆ ದೇವಸ್ಥಾನದ ಆಸ್ತಿಯನ್ನ ತಮ್ಮ ಹೆಸರಲ್ಲೇ ಬರ್ಕೊಂಡ್ಬಿಟ್ಟಾರ. ಅದನ್ನ 10 ವರ್ಷಗಳಿಂದ ಆ ದೇವಸ್ಥಾನದ ಈಗಿರ್ತಕ್ಕಂಥ ಟ್ರಸ್ಟ್ ಕಮಿಟಿ ಅವರು ಕಂಪ್ಲೇಂಟ್ ಕೊಡ್ತಾರೆ. ಅದೇನೂ ಸುಧಾರಣೆ ಆಗ್ಲಾಗ್ತಾ ಇರಲಿಲ್ಲ. ಅವರು ಸ್ವಂತ ಮಾಲಕರಾಗಿ ಅದನ್ನು ಉಪಯೋಗ ಮಾಡ್ತಾರೆ. ಅದೊಂದೇ ಅಲ್ಲ,
ಇರ್ತಕ್ಕಂಥ ದೇವಸ್ಥಾನವೇ ತಮ್ಮ ಹೆಸರಲ್ಲೇ ಬರ್ಕೊಂಡು ಖರೀದಿ ಮಾಡ್ಕೊಂಡ್ಬಿಟ್ಟಾರ ಅಂತ ಒಂದು ಸುಧಾರಣೆ ಮಾಡಿದ್ರೊಳಗೆ ಈಗ ಬಿಲ್ ಬಗ್ಗೆ ಮಾತು ಪರ್ಯಾಲೋಚನಾ ದೇವ್ರನ್ನ ಮಾಡ್ಕೊಂಡಾರ ಆ ದೇವ್ರನ್ನ ತಾವು ಸ್ವಂತ ಮಾಡ್ಕೊಂಡಾರ. ಸರ್ BPT ಆಕ್ಟ್ ಅವೆಲ್ಲ ಆದ್ಮೇಲೆ ನಮ್ಮ ಬಾಂಬೆ ಕರ್ನಾಟಕದಾಗ ಅವ್ರ ಜಿಲ್ಲಾ ಕೋರ್ಟಿಗೆ ಹೋಗಿದ್ದು. ಬಿ ಆರ್ ಪಾಟೀಲ್ ಮಾನ್ಯ ಅಧ್ಯಕ್ಷ ಜಿಲ್ಲಾ ಕೋರ್ಟಿಗೆ ಹೋಗಿದ್ದು ಅವೆಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ ಬಿಲ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಏನು ನಾನು ಹೇಳ್ತಾರೆ ಒಂದ್ ಸೆಕೆಂಡ್ ಬಿಲ್ ಬಗ್ಗೆ BPT ಆಕ್ಟ್ ಇಲ್ಲಿ ಅಬಲಿಷ್ ಆಗಿದ್ಮೇಲೆ ಅವು ಎಲ್ಲಾ ರೆಡಿಂಗ್ ಅದಾಗದವು. ಇದು ಕಮಿಟಿಗಳನ್ನ ಮುಂದುವರಿಸಬೇಕಾಗ್ತದೆ. ಬಿ ಆರ್ ಪಾಟೀಲ್ ಅವರು ಮಾನ್ಯ ಅಧ್ಯಕ್ಷ ಈಗೇನು ಮಾನ್ಯ